ನಿಮ್ಮ ಹತ್ರ ಎಲ್ಲ ಒಂದು ವಿಷಯ ಶೇರ್ ಮಾಡ್ಬೇಕು. ಮನೇಲಿ ತುಂಬಾ ಹಿಂಸೆ ಮಾಡ್ತಿದ್ದಾರೆ, ಅದಕ್ಕೆ ಊರ್ ಬಿಟ್ಟು ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ. ನೀವನ್ನ ಕರ್ಕೊಂಡು ಹೊರಟಿದೀವಿ. ಆಟೋ ಒಂದ್ ಕೆಳಕ್ ಆಯ್ತೈತೆ. ಊರ್ ಬಿಟ್ಟು ಹೋಗೋದಂತೂ ಫಿಕ್ಸ್. ಇನ್ನ ವ್ಲಾಗ್ ಯಾವ ಊರಲ್ಲಿ ಹೋಗಿ ಸೆಟ್ಲ್ ಆಗ್ತೀವಿ ಅಷ್ಟೊಂಕ ವ್ಲಾಗ್ ಮಾಡಕ್ ಆಗಲ್ಲ. ಅಲ್ಲೊಂದ್ಮೇಲೆ ನಾವು ವ್ಲಾಗ್ ಮಾಡಕ್ ಶುರು ಮಾಡ್ತೀವಿ. ಬಾಯ್. ಹುಟ್ಟಿದರೆ ಕನ್ನಡ ನಾಡಲು ಹೆಬ್ಬೆಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬಟ್ಟೆಗಳೆಲ್ಲ ತಗೊಂಡು ಊರ್ ಬಿಟ್ಟು ಹೋಗಿ ಸಿದ್ಧತೆ ಆಗ್ತಿದೀವಿ. ಇವ್ರಿಗೆ ಬಿಟ್ರೆ ಇನ್ನು ಯಾರಿಗೂ ಗೊತ್ತಿಲ್ಲ. ನಾನು ಯಾವುದೇ ರೀತಿ ಊರ್ ಬಿಟ್ಟು ಹೋಗ್ತಾ ಇಲ್ಲ. ರಂಗ ಟ್ರಕ್ಸ್ ಅವರು ನನ್ನ ಇನ್ವೈಟ್ ಮಾಡಿದ್ರು. ಅದಕ್ಕೋಸ್ಕರ ಅವ್ರ ಜೊತೆ ಈ ಸತಿ ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ. ಬೆಂಗಳೂರಿಂದ ಪಿಕಪ್ ಮಾಡ್ಕೊಂಡು ಸೀದಾ ಗೋಕರ್ಣ ಬೀಚ್ ಹತ್ರ ಕರ್ಕೊಂಡ್ ಬಿಟ್ಟಿದ್ದಾರೆ. ಟೋಟಲ್ ಆಗಿ 2 days ಟ್ರಾವೆಲಿಂಗ್ ಇರುತ್ತೆ. ಎಲ್ಲೆಲ್ಲಿ ಹೋಗ್ತೀವಿ, ಯಾವ ಪ್ಲೇಸ್ ನೋಡ್ತೀವಿ ಅಂತ ಹೇಳಿ ಫುಲ್ ಅಪ್ಡೇಟ್ ನಿಮಗೆ ಮಾಡ್ತೀನಿ. ಎಲ್ಲರೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕೊನೆ ತನಕ ನೋಡಿ. ಕುಟೀರ ಹೆಂಗಿದೆ ಎಕ್ಸ್ಪೀರಿಯನ್ಸ್? ಸೂಪರ್ ಆಗಿದೆ. ಟೈಮ್ ತುಂಬಾ ಕಮ್ಮಿ ಇದ್ದಿದ್ ಕಾರಣದಿಂದ ಬೇಗ ಫ್ರೆಶ್ ಅಪ್ ಆಗ್ಬಿಟ್ಟು ಟಿಫನ್ ಕಡೆ ಹೊರಟ್ವಿ. ನಮ್ ಕಡೂರಿಂದ ಯಾರು ಹೋಗಿದೀವಿ ಅಂತಂದ್ರೆ ನಾನು ನನ್ನ ಫ್ರೆಂಡ್ ವಿನಯ್ ಇಬ್ರು ಹೋಗಿದ್ದೀವಿ. ಸರ್ ಇದು ಪ್ಲೇಸ್ ನೇಮ್ ಏನೇಳಿ? ಮಿರ್ಜಾನ್ ಫೋರ್ಟ್. ನಮ್ ಕರ್ನಾಟಕದಲ್ಲಿ ಎಂತೆಂತ ಒಳ್ಳೊಳ್ಳೆ ಪ್ಲೇಸ್ ಗಳಿದೆ. ಹಾಯ್, ಸೊ ಮಿರ್ಜಾನ್ ಫೋರ್ಟ್ ಅಲ್ಲಿ ನಾವಿದ್ದೀವಿ. ಇದಿರೋದು ಗೋಕರ್ಣದಲ್ಲಿ. ಗೋಕರ್ಣ ಇಂದ 20 to 22 ಕಿಲೋಮೀಟರ್ಸ್ ಆಚೆ ಕಡೆ ಇದು ಲೊಕೇಟ್ ಆಗಿದೆ. ಇದು 16th century ಕ್ವೀನ್, ಪೆಪ್ಪರ್ ಕ್ವೀನ್ ಅಂತಾನೆ ಫೇಮಸ್ ಆಗಿದ್ದ ಚನ್ನಬಸವ ದೇವಿ ಅವರದು ಫೋರ್ಟ್ ಆಗಿರುತ್ತೆ. ಇದು ಅಪ್ರಾಕ್ಸ್ 10 acres ಆಫ್ ಲ್ಯಾಂಡ್ ಇದು. ಸೊ ದಿಸ್ ಇಸ್ ವೆರಿ ಹಿಸ್ಟಾರಿಕ್ ಅಂಡ್ ವೆರಿ ಫೇಮಸ್ ಫೋರ್ಟ್. ಯಾವಾಗ ಬಂದಾಗ್ಲೂ ಗೋಕರ್ಣಗ್ ಬಂದಾಗ ಪ್ಲೀಸ್ ಡೂ ವಿಸಿಟ್. ಈ ಪ್ಲೇಸಿಗೆ ಯಾವ ಟೈಮಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ? ಚಿಲ್ಡ್ರನ್ಸ್ನೆಲ್ಲ ಕರ್ಕೊಂಡ್ ಬಂದ್ರೆ ಇಲ್ಲಿ ಇತಿಹಾಸಗಳಿದೆಯಾ ತುಂಬಾ? ಹೌದು, ಖಂಡಿತವಾಗ್ಲು. ಯಾಕೆಂದ್ರೆ ಇದನ್ನ ವಿಸಿಟ್ ಮಾಡುವಾಗ ಮೋಸ್ಟ್ಲಿ ಮಾನ್ಸೂನ್ ಸೀಸನ್ ಅಲ್ಲಿ ಬಂದ್ರೆ, ಅಂದ್ರೆ ಇವಾಗ ನಾವು ಬಂದಿರೋ ಸೀಸನ್ ಅಲ್ಲಿ ಬಂದ್ರೆ ಬಿಸಿಲು ಕಮ್ಮಿ ಇರುತ್ತೆ. ಇವತ್ತು ಸ್ವಲ್ಪ ಬಿಸಿಲಿದೆ, ಇಲ್ಲ ಅಂದ್ರೆ ಸಾಮಾನ್ಯವಾಗಿ ಬಿಸಿಲು ಕಮ್ಮಿ ಇರುತ್ತೆ. ಸ್ವಲ್ಪ ವೆದರ್ ಸ್ವಲ್ಪ ಕಾಮ್ ಆಗಿರುತ್ತೆ. ಬಿಸಿಲು ಕಮ್ಮಿ ಇದ್ದಾಗ ನೀವು ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ಬೋದು. ಅದೇ ಐಡಿಯಾಲಜಿ. ಅಂಡ್ ದೆನ್ ಬೆಸ್ಟ್ ಟೈಮ್ ಮಾರ್ಚ್, ಅಕ್ಟೋಬರ್ ಇಂದ ಮಾರ್ಚ್ ತನಕ. ಬನ್ನಿ ನೀವು ಬರ್ಬೇಕು. ನಾನು ನಿಮ್ಗೆ ಹಿಡ್ಕೊತೀನಿ ಅಂತ. ಬೇಡ, ನಾವು ಹಿಡ್ಕೊಂತೀವಿ, ಮಾತಾಡಿ. ಹೇಳಿ. ಅಯ್ಯೋ, ನಾನು ಹಾವು ಅಂತ ಖುಷಿ ಪಟ್ಟ. ಏನ್ ಅನ್ನಿಸ್ತು ನಿಮಗೆ ನಮ್ ಜೊತೆ ಟ್ರಿಪ್ಪಿಗೆ ಬಂದಿದ್ದು? ಅಡ್ಜಸ್ಟ್ ಆದ್ವಾ? ತುಂಬಾ ಖುಷಿ ಆಯ್ತು. ಖುಷಿ ಆಯ್ತಾ? ನಿಮಗೇನ್ ಅನ್ನಿಸ್ತು? ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಕನ್ನಡದವರು ಎಲ್ಲ ಕನ್ನಡ ಟೀಮ್ ಜೊತೆಗೆ ಫಸ್ಟ್ ಟ್ರಿಪ್, ಮೆಮೊರೇಬಲ್ ಟ್ರಿಪ್. ಈ ಟ್ರಿಪ್ಪಿಗೆ ಪೇರೆಂಟ್ಸ್ ದುಡ್ಡು ಕೊಟ್ಬಿಟ್ಟು ನಾವು ಟ್ರಿಪ್ಪಿಗೆ ಬರ್ತಾ ಇದ್ವಿ. ಆದ್ರೆ ಇವಾಗ ಬಂದಿರೋ ಟ್ರಿಪ್ ಬಂದ್ಬಿಟ್ಟು ನಾವೇ ದುಡ್ಡು ಕೊಟ್ಬಿಟ್ಟು ಬಂದಿರೋ ಟ್ರಿಪ್ಪಿಗೂ ಅದಕ್ಕೂ ಇದಕ್ಕೂ ತುಂಬಾ ಅಂದ್ರೆ ತುಂಬಾ ಡಿಫ್ರೆನ್ಸ್ ಇದೆ. ಏನಂತೀರಣ್ಣ? ಸ್ಕೂಲ್ ಟ್ರಿಪ್ಪಿಗೂ ಈ ಟ್ರಿಪ್ಪಿಗೂ ಎಷ್ಟು ಡಿಫ್ರೆನ್ಸ್ ಇದೆ? ಅವಾಗಾದ್ರೆ ಪೇರೆಂಟ್ಸ್ ಕೊಟ್ಟಿರೋ ದುಡ್ಡಲ್ಲಿ ನಾವು ಹೋಗ್ತಾ ಇದ್ವಿ. ಆದ್ರೆ ಈಗ ನಾವೇ ಕಷ್ಟಪಟ್ಟು ದುಡ್ಡು ಬಿಟ್ಟು ಹೋಗ್ತಿರೋ ಖುಷಿ ಜಾಸ್ತಿ ಇದೆಯಾ? ಅದೇ ಜಾಸ್ತಿ ಖುಷಿ ಇದೆಯಾ? ಅದೇ ಜಾಸ್ತಿ ಖುಷಿ ಅಲ್ಲ? ನೀನು ಎಷ್ಟು? ಮೀನಿನ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಮುರುಡೇಶ್ವರ ಏನೊಂದು ಅಂಗಡಿ ಹೆಸರು ಅಣ್ಣ? ಮುರುಡೇಶ್ವರ ಪಾಸ್. ನೋಡಿ, ಇಲ್ಲಿ ಬಂದಾಗ ಇಲ್ಲಿ ವಿಸಿಟ್ ಮಾಡಿ. ಮೀನು ತುಂಬ ಚೆನ್ನಾಗಿದೆ. ಇವ್ರ ಹತ್ರ ಮಾತ್ರ ತುಂಬ ಚೆನ್ನಾಗಿತ್ತು ಟೇಸ್ಟು. ನನಗಂತೂ ತುಂಬ ಇಷ್ಟ ಆಯಿತು. 2 ಮೀನು ಜೊತೆ 4 ಮೀನು ತಿಂದಿದ್ದೀವಿ. ಏನಿದು ಮೊಂಡಸ್ ಮೀನದು? ಮೀನೆಲ್ಲ ಕಣ, ಇದು ಕಣ ಅಪೋಟೋಪಾಸ್ ಅಂತ ನೋಡಿ ಹೇಳ್ರಿ. ಹೇಳ್ರಿ ಅಲ್ಲ ಸರಿ, ಹೇಳಿ. ಹಾಂ ನೋಡ್ರಿ, ಎಂತೆಂಥ ಒಳ್ಳೊಳ್ಳೆ ಹಿಡ್ಕೊಂಡಿದ್ದಾರೆ. ಇದ್ಯಾ ಮೀನು? ಇದು ಸಲ್ಕ ಇರೋದೇ ಹಿಂಗೇನದು? ಸ್ಕಿನ್ ತೆಗಿತಾರೆ ಮೇಲೆ. ನೆಕ್ಸ್ಟ್ ಟೈಮ್ ಬಂದಾಗ ಬಾಯ್. ಫಸ್ಟ್ ಡೇ ಸ್ಟೇ ಬಂದ್ಬಿಟ್ಟು ಬೀಚ್ ಮುಂದೆನೆ ಇರುತ್ತೆ. ಟೆಂಟ್ ಕೊಡ್ತಾರೆ, ಟೆಂಟ್ ಒಳಗೆ ಆರಾಮಾಗಿ ಮಲ್ಕೋಬಹುದು. ಫುಡ್ ಎಲ್ಲ ಸೂಪರ್ ಆಗಿತ್ತು. ಬಸ್ ಸ್ಟ್ಯಾಂಡ್ ಅಲ್ಲ ಬ್ರೋ. ಇವಾಗ ಏನ್ ಬಂದಿದ್ದೀವಿ ನಾವು, ಈಗ ಗೋಕರ್ಣ ಟ್ರಕ್ ಮಾಡ್ತಾ ಇದೀವಿ. ಸೊ
ಇದೇನಿದೆ ಇದು ಬಂದ್ಬಿಟ್ಟು ಈಗ ಬೋಟ್ ಸ್ಟ್ಯಾಂಡ್ ಓಕೆನಾ. ಇವಾಗ ನಾವು ಬಂದು ಇಲ್ಲಿ ನಿಂತ್ಕೋತೀವಿ. ಒನ್ಸ್ ಬೋಟ್ ಬಂದಿದ ತಕ್ಷಣ ಇಲ್ಲಿಂದ ನಮ್ಮನ್ನ ಗೋಕರ್ಣ ಟ್ರಕ್ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಟಾಪಿನ್ ಬೀಚ್ ಅಂತ ಎರಡಿದೆ. ಹೋಗ್ತಾ ಎರಡು ತೋರಿಸ್ಕೊಂಡು ನೆಕ್ಸ್ಟ್ ನಾವು ಸೊ ಇಷ್ಟು ಬ್ಯೂಟಿಫುಲ್ ಆಗಿ ಟ್ರಕ್ಕಿಂಗ್ ನ ಆರ್ಗನೈಸ್ ಮಾಡ್ತಾರೆ ಅವರು, ರಂಗತರಂಗ ಟ್ರಕ್ಸ್ ಅವರು ಅಂತ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸಿಂಬಲ್. ಅರೌಂಡ್ 1 ಕಿಲೋಮೀಟರ್ ಜಸ್ಟ್ ಎಲ್ಲ ಕಾಂಕ್ರೀಟ್ ರೋಡ್ 1 ಕಿಲೋಮೀಟರ್ ವಾಕ್ಯ ಮೇಲೆ ಇರುತ್ತೆ. ಸೊ ಫಸ್ಟ್ ಒನ್ ಬಾಳೆಕನ್ ಬೀಚ್ ಇರುತ್ತೆ ನಿಮಗೆ, ಓಕೆನಾ. ಬಾಳೆಕನ್ ಬೀಚ್ ಆದ್ಮೇಲೆ ನಿಮಗೆ ಆಫ್ ರೋಡ್ ಟ್ರೈನ್ ಸ್ಟಾರ್ಟ್ ಆಗುತ್ತೆ ಮತ್ತೆ, ಓಕೆನಾ. ಅಲ್ಲಿಂದ ಅರೌಂಡ್ 1 ಕಿಲೋಮೀಟರ್ ಮುಂದೆ ಹೋದ್ರೆ ನಿಮಗೆ ಪ್ಯಾರಡೈಸ್ ಬೀಚ್ ಕಾಣುತ್ತೆ. ಸೊ ಅಲ್ಲಿ ಒಂದು 200 ಮೀಟರ್ಸ್ ತುಂಬಾ ಡೀಪ್ ಡೌನ್ ಇದೆ, ಓಕೆನಾ. ಆ ಡೀಪ್ ಡೌನ್ ನೀವು ಕೇರ್ಫುಲ್ ಆಗಿ ಒಬ್ರಿಗೊಬ್ರು ಸಪೋರ್ಟ್ ತಗೊಂಡು, ತುಂಬಾ ಸ್ಲಿಪ್ಪರ್ ಇದೆ, ಒಬ್ರಿಗೊಬ್ರು ಸಪೋರ್ಟ್ ತಗೊಂಡು ಹಿಡೀರಿ, ಓಕೆನಾ. ಲಾಸ್ಟ್ ಮೂಮೆಂಟ್ ಅಲ್ಲಿ ಇನ್ನೊಂದು 10 ಹೆಜ್ಜೆ ಇರೋ ಮೂಮೆಂಟ್ ಅಲ್ಲಿ ನೀವೇನ್ ಮಾಡ್ತೀರಾ ಅಂದ್ರೆ ಡೌನ್ ಇದೆಲ್ಲ ಹೋಗ್ಬಿಡೋಣ ಅಂತ ಏನ್ ಮಾಡ್ತೀರಾ, ಫಾಸ್ಟ್ ಮೂವ್ ಆಗ್ಬಿಡ್ತೀರಾ. ಸೊ ಹೋಗಿ ಅಲ್ಲಿ ತುಂಬಾ ಕಲ್ಗಳೆಲ್ಲ ಚೂಪ್ ಆಗಿರುತ್ತೆ, ಓಕೆನಾ. ನೀವೇನು ಬಿದ್ರೆ ಮುಖಕ್ಕೆಲ್ಲ ಇಟ್ಟಾಗುತ್ತೆ. ಸೊ ಲಾಸ್ಟ್ ವರ್ಗು ಬೀಚ್ ಮಳೆ ಸಿಗೋವರೆಗೂ ಆರಾಮಾಗಿ ಸ್ಲೋಗೆ ಹೋಗಿ, ಓಕೆನಾ. ಸೊ ಫಸ್ಟ್ ಒಂದು ಸೆಕೆಂಡ್ ಒಂದು ಪ್ಯಾರಡೈಸ್ ಬೀಚ್ ಇರುತ್ತೆ. ಈ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಳ್ಳಿ. ಸೆಕೆಂಡ್ ಥರ್ಡ್ ಟ್ರೆಕ್ಕಿಂಗ್ ಅಂದ್ರೆ ಅಲ್ಲಿಂದ ಸ್ವಲ್ಪ ಒಂದು ಅರೌಂಡ್ 200 ಮೀಟರ್ಸ್ ಹೋದ್ರೆ ಒಂದು ಅಪ್ಪು ಬರುತ್ತೆ. ಅಲ್ಲಿ ಸೇಫ್ಟಿ ಏನೂ ಇರಲ್ಲ, ಓಕೆನಾ, ಇಡ್ಸ್ಕೊಂಡಿರುತ್ತೆ. ಸೊ ಅಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ತಗೊಂಡು ಸ್ವಲ್ಪ ಅಪ್ಪು ಇರುತ್ತೆ, ಎಲ್ಲ ಹ್ಯಾಂಡ್ ಇಟ್ಕೊಂಡು ಆರಾಮಾಗಿ ಮೂವ್ ಆಗಿ ಅಲ್ಲಿಂದ ಒಂದು 600-700 ಮೀಟರ್ ಹೋದ್ರೆ ಆಲ್ಫೋನ್ ಬೀಚ್ ಇರುತ್ತೆ. ಅಲ್ಲಿ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡು ಅಲ್ಲಿಂದ ನೆಕ್ಸ್ಟ್ ಓಮ್ ಬೀಚ್ ಕಡೆಗೆ ನಾವು ಹೋಗ್ತೀವಿ. ಓಮ್ ಬೀಚ್ ಕಡೆ ಹೋಗ್ಬೇಕಾದ್ರೆ ಒಂದು ಫುಲ್ ಎಲ್ಲ ಎಡ್ಜ್ ಇರುತ್ತೆ, ಲೆಫ್ಟ್ ಅಲ್ಲಿ ಫುಲ್ ಡೀಪ್ ಇರೋ ಡೌನ್ ಇರುತ್ತೆ. ಸೊ ರೈಟ್ ಅಲ್ಲೇ ಸ್ವಲ್ಪ ಮೂವ್ ಹೋಗ್ತಾ ಇರಬೇಕು. ಅಲ್ಲಿ ಡಾಲ್ಫಿನ್ ವ್ಯೂ ಪಾಯಿಂಟ್ ಕಾಣುತ್ತೆ. ನಿಮ್ ಲಕ್ಕಿದ್ರೆ ಡಾಲ್ಫಿನ್ ಏನ್ ಅನಿಸುತ್ತೆ? ಸೂಪರ್ ಎಕ್ಸೈಟೆಡ್, ತುಂಬಾ ಎಕ್ಸೈಟೆಡ್. ಸ್ವಲ್ಪ ಭಯ ಆಗ್ತಾ ಇದೆ, ಎಕ್ಸೈಟೆಡ್ ಆಗಿದೆ. ಹಿಂಗಿರುತ್ತೋ ಅಂತ ತುಂಬಾ ಭಯ ಆಗ್ತಾ ಇದೆ. ಈಗ ಇವನ್ನ ಊರ್ ಬಿಟ್ಟು ಬೇರೆ ಊರಿಗೆ ಕಳ್ಸ್ಕೊಡ್ತಿದೀನಿ. ಇವರಿಬ್ರು ಮೇಲೆ ಹೋಗ್ಬಿಟ್ರು. ಹಲೋ ಬ್ರೋ, ಕ್ಲೀನ್ ಬ್ರೋ. ಸ್ಪೆಷಲ್ ಅಂದ್ರೆ ಎಲ್ಲ ಹಿಡಿದು ಬ್ರೋ, ಇದು ಪ್ರೈವೇಟ್ ಬೀಚ್ಗಳು ಇಂಥ ಇದೊಂಥರ. ಇಲ್ಲಿ ಯಾರು ತುಂಬಾ ಜನ ಕ್ರೌಡ್ ಬರಲ್ಲ ಇಲ್ಲಿ. ಆರಾಮಾಗಿ ನಮ್ಮ ಹಿಡನ್ ಬೀಚಸ್ ಇವೆಲ್ಲ, ಫ್ಯಾಮಿಲಿಗಳು ತುಂಬಾ ಜನ ಬರಲ್ಲ ಇಲ್ಲಿ. ಈ ಕಡೆ ಬಿಡ್ತಾರ ಫ್ಯಾಮಿಲೀಸ್ ಬಂದ್ರೆ? ಆರಾಮಾಗಿ ಬಿಡ್ತಾರೆ. ಸೊ ಇಲ್ಲಿ ಯಾವ್ದೇ ರಿಸ್ಟ್ರಿಕ್ಷನ್ ಕೂಡ ಯಾವ್ದು ಇಲ್ಲ. ಸೊ ಇಲ್ಲಿ ಬಂದ್ರೆ ನಾವು ಕೇರ್ಫುಲ್ ಆಗಿ ಯಾವ್ದೇ ರೂಟ್ ಕನ್ಫ್ಯೂಷನ್ ಆಗ್ದೇನೆ ಕೇರ್ಫುಲ್ ಆಗಿ ನೋಡಿ. ಈ ತರ ಎರಡೆರಡು ಕಡೆ ಇರುತ್ತೆ, ನೋಡಿ ಮಾಡಿ ಹುಷಾರಾಗಿ ಬರೋದು. ಇನ್ನು ಯಾರು ಬಂದಿಲ್ಲ. ಎಲ್ಲರಿಗೂ ಒಂದು ವಿನಂತಿ ಏನಂತ ಹೇಳಿದ್ರೆ, ಬರ್ತೀರಾ, ಟ್ರೆಕ್ಕಿಂಗ್ ಮಾಡ್ತೀರಾ, ಎಂಜಾಯ್ ಮಾಡ್ತೀರಾ, ನೇಚರ್ ಜೊತೆ ನೀವು ಬೆರೀತೀರಾ. ಬಟ್ ದಯವಿಟ್ಟು ಈ ತರ ಪ್ಲಾಸ್ಟಿಕ್ ಬಾಟಲ್ಗಳಾಗ್ಲಿ, ಪ್ಲಾಸ್ಟಿಕ್ ಇದು ಕವರ್ಗಳು, ಈ ತರ ಪೇಪರ್ಸ್ ಯಾವ್ದನ್ನು ಎಲ್ಲೂ ಬಿಸಾಕ್ಬೇಡಿ. ನೀವು ಹೆಂಗ್ ತಗೊಬಂದಿರ್ತೀರೋ ಹಂಗೆ ವಾಪಸ್ ತಗೊಂಡೋಗಿ ಅಲ್ಲಿ ಡಸ್ಟ್ಬಿನ್ ಆಚೆ ಕಡೆ ಬಿಸಾಕಿ. ದಯವಿಟ್ಟು ಈ ತರ ಮಾಡಬೇಡಿ. ನಮ್ ನೇಚರ್ ಪರಿಸರ ಹೇಗಿದೆ ಅದನ್ನ ನಾವೇ ಕಾಪಾಡ್ಕೊಳ್ಳೋಣ. ನೋಡಿ ಕ್ಲೀನ್ ಮಾಡ್ತಿದಾರ ಆಲ್ರೆಡಿ. ಈ ತರ ದಯವಿಟ್ಟು ಈ ತರ ಎಲ್ಲ ಮಾಡ್ಬೇಡಿ. ಅದೇ ಇನ್ನು 1000 ಮಾಡ್ತಾರೆ. ನಾನ್ ವೆಜ್ ತಿನ್ಬೋದು, ಭಾನುವಾರ ಅಲ್ಲ. ರೈಸ್ ಬೇಕಾದ್ರೆ ತಗೊಳ್ಳಿ ನೀವು. ಇವತ್ತು ನಾವು ಹೋಗ್ತಾ ಇರೋ ಪ್ಲೇಸ್ ಬಂದ್ಬಿಟ್ಟು ವಿಭೂತಿ ಫಾಲ್ಸ್ ಅಂತೇಳಿ. ಇದು ತುಂಬಾ ಫೇಮಸ್ ಫಾಲ್ಸ್. ಹೆಂಗಿದೆ ಅಂತ ನೋಡೋಣ ಬನ್ನಿ. ಡಿಫ್ರೆಂಟ್ ಆಗಿರೋ ಊಟ ಕೊಡಿಸ್ತಾರೆ ಬರ್ರಿ ನೋಡೋಣ. ಊಟ ಮುಗಿಸ್ಕೊಂಡೆ ನಾವು ಹೊರಟಿದ್ದು ಯಾಣಗೆ. ಈ ವ್ಲಾಗ್ ಎಲ್ಲ ನಾನು ನೆಕ್ಸ್ಟ್ ಇನ್ನೊಂದ್ಸತಿ ಹೋದಾಗ ನಾನು ವ್ಲಾಗ್ ಮಾಡ್ತೀನಿ, ಏನೇನು ಸ್ಪೆಷಾಲಿಟಿ ಅಲ್ಲಿಂದ ಅಂತೇಳಿ. ಮನೋಹರ್ ಕೂಡ ಟ್ರಿಪ್ಪಲ್ಲಿ ತುಂಬ ಫ್ರೆಂಡ್ಲಿ ಆಗಿ ನಮ್ಮನ್ನೆಲ್ಲ ತುಂಬ ಕೇರಿಂಗ್ ಆಗಿ ನೋಡ್ಕೊಂಡಿದ್ದಾರೆ. ಅವ್ರ ಪೇಜ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಯಾನ ಬ್ರಿಟಿಷ್ ಅಂದ್ರೆ ಫಾರಿನರ್ಸು ನಾವು ಉಚ್ಚಾರಣೆ ಬರಲ್ಲ, ಅದಕ್ಕೆ ಅವರು ಯಾಣ ಮಾಡಿರೋದು. ರಂಗ ಟ್ರಕ್ ಅವ್ರ ಜೊತೆ ಆರಾಮಾಗಿ ಯಾವ್ದೇ ರೀತಿ ಡೌಟ್ ಇಲ್ದಲೆ ಟ್ರಾವೆಲಿಂಗ್ ನೀವು ಹೋಗ್ಬೋದು. ಯೂಟ್ಯೂಬ್ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಎಲ್ಲರಿಗೂ ಅನ್ಸಿರುತ್ತೆ ನಾವು ಒಂದ್ಸತಿ ಅವ್ರ ಜೊತೆ ಟ್ರಿಪ್ ಹೋಗ್ಬೇಕು ಅಂತ ಹೇಳಿ. ಎಲ್ಲರೂ ಒಂದ್ ಟೈಮ್ ಅವ್ರ ಜೊತೆ ಹೋಗ್ ಬನ್ನಿ, ನಿಮಗೆ ಎಲ್ಲ ಗೊತ್ತಾಗುತ್ತೆ. ಯೂಟ್ಯೂಬ್ ಅಲ್ಲಿ ಫುಲ್ ವಿಡಿಯೋ ನೋಡಿದವ್ರಿಗೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಹೇಳ್ತಾ ಈ ವ್ಲಾಗ್ ಅನ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.